ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಇದು. ಸಿ ಎ ಪ್ರಾಪರ್ಟಿ. ಸಿ ಎ ಪ್ರಾಪರ್ಟಿ ಒಳಗೆ ಪಾರ್ಕ್ ಇದೆ. ಪಾರ್ಕು ಸಿ ಎ ಪ್ರಾಪರ್ಟಿ ಆ ಕಡೆ ಇದೆ, ಹೋಗೋಣ ಅಲ್ಲಿ. ಇಲ್ಲಿ ದೊಡ್ಡ ಸ್ಯಾನಿಟ್ರಿ ರಾಜಕಾಲುವೆ, ದೊಡ್ಡ ರಾಜಕಾಲುವೆ ಇದು. ಮಳೆ ನೀರು ಹೋಗೋದಕ್ಕೆ ಚೆನ್ನಾಗಿ ವಿಂಗಡಿಸಿದ್ದಾರೆ ನೀಟಾಗಿ. ಸುಮಾರು ಇದೆ, ಸಕ್ಕ ದೊಡ್ಡದಾಗಿದೆ. 40 ಅಡಿ ಇದೆ ಇದು ಅಗಲ, 40 ಅಡಿ ಅಗಲ, 30 ಅಡಿ ಹಳ್ಳ ಇದೆ. ಏನು ಸುಮಾರು ಹೋಗುತ್ತೆ ನೀರು. ಈ ನೀರು ಲೇಔಟ್ ನೀರು ತುಂಬಿದ ನೀರೆಲ್ಲ ಹೋಗುತ್ತೆ ಇಲ್ಲೊಳಗಡೆ. ಇದು ಪಾರ್ಕು, ಆ ಕಡೆ ಎಲ್ಲ ಪಾರ್ಕು ಸೆಂಟ್ರಲ್ಲಿ ರಾಜಕಾಲುವೆ. ಇವಿ ಲೈನ್ ಇದು ರಾಜಕಾಲುವೆ, ದೊಡ್ಡ ರಾಜಕಾಲುವೆ ಇದು. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ನೀರು ತುಂಬಿರೋದಲ್ಲ, ಮುಕ್ಕಾಲು ಭಾಗ ಇದರಲ್ಲಿ ನೀರು ಹರಿಯೋದು. ಇದು ಮುಂದಕ್ಕೆ ಇಲ್ಲಿಂದ ಬರುತ್ತೆ ಅಂದರೆ ಬೇಲ್ಕೆರೆ, ಅಟ್ಟೂರು ಲೇಔಟು, ಯಲಹಂಕ ಅರ್ಧ, ಕಾಲ್ತಿಮ್ನಹಳ್ಳಿ, ಗುಣಿಯಾಗ್ರಹಾರ, ಸುಮಾರು ಒಂದು 15 ಹಳ್ಳಿ ನೀರು ವಿಲೇಜಲ್ಲಿ ಬರ್ತಿದ್ದು. ಸುಮಾರು 8 ಬ್ಲಾಕ್ ಬರುತ್ತೆ. 8 ಬ್ಲಾಕ್ ಸೆಕ್ಟರ್ ನೀರು ಹರ್ಕೊಂಡು ನೀರು ಬರೋದು ನೀರು ಇದರಲ್ಲಿ. ಈಗ ದೊಡ್ಡದಾಗಿ ಮಾಡಿದ್ದಾರೆ ರಾಜಕಾಲುವೆನ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ರಾಜಕಾಲುವೆ ಇದು. ಇದು ಪಾರ್ಕ್ ಇದು. ಆ ಕಡೆ ಕಾಣಿಸೋದು ಸಿ ಎ ಪ್ರಾಪರ್ಟಿ. ಇಲ್ಲಿ ಮುಂದೆ ಅಲ್ಲಿ ಕೈ ತೋರಿಸಿದ್ರೆ ಅಲ್ಲಿ 2 ಎಕರೆಯಲ್ಲಿ ಇದು ಬರುತ್ತೆ, ಬಿ ಡಿ ಎ ಕಾಂಪ್ಲೆಕ್ಸ್. ಅದು ಚಿಕ್ಕಬಳ್ಳಾಪುರ ವ್ಯೂ ಪಾಯಿಂಟ್. ಅದು ಅಪಾರ್ಟ್ಮೆಂಟ್ ಕಟ್ಟೋದ್ರೆ ಚಿಕ್ಕಬಳ್ಳಾಪುರ ವ್ಯೂ ಪಾಯಿಂಟ್. ಚಿಕ್ಕಬಳ್ಳಾಪುರ, ಲಕ್ಷ್ಮೀಪುರ, ಗಾನಗರಹಳ್ಳಿ, ಗುಣಿಯಾಗ್ರಹಾರ ನೋಡಿ, ಇದೆಲ್ಲ ಗುಣಿಯಾಗ್ರಹಾರ ಇದು. ಆ ಕಡೆ ಹೋದು ಲಕ್ಷ್ಮೀಪುರ, ಗುಣಿಯಾಗ್ರಹಾರ. ಹೀಗೆ ಹೋದರೆ ಬ್ಯಾಲ್ಕೆರೆ, ಅಟ್ಟೂರು ಲೇಔಟು, ಕಾಲ್ತಿಮ್ನಹಳ್ಳಿ ಎಲ್ಲ ಹಿಂಗೆ ಬರುತ್ತೆ. ದೊಡ್ಡ ರಾಜಕಾಲುವೆ ಇದು. ಇದೆ 40 ಅಡಿ ಆಗಲ್ಲ, 30 ಅಡಿ ಇದು. ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿ ತೋರಿಸಿ ಬನ್ನಿ ಕನೆಕ್ಟಿಂಗ್. ಮಳೆ ನೀರಿದು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು ಜನರು, ಮಳೆ ನೀರು ಹೋಗುತ್ತೆ, ಮಳೆ ನೀರು ಬರುತ್ತೆ ಅಂತ. ಅದಕ್ಕೆ ಬಿ ಡಿ ಇಂಜಿನಿಯರ್ಸು, ಆಫೀಸರ್ಸು ಎಲ್ಲ ಮೀಟಿಂಗ್ ಮಾಡಿ ನೀಟಾಗಿ ಮಾಡಿದ್ದಾರೆ ನೋಡಿ. ರಾಜಕಾಲುವೆ ಇದು ಚಿಕ್ಕ ರಾಜಕಾಲುವೆ, ಇದು ದೊಡ್ಡ ರಾಜಕಾಲುವೆ. ನೀರು ಬರುತ್ತೆ ಹೀಗೆ ಹೋಗಿ, ಇದು ನೀರು ಬರೋದು, ಇದು ನೀರು ಹೋಗೋದು ಹೀಗೆ. ಇದು ವಾಟ ಹಿಂಗೆ ಕೊಟ್ಟಿದ್ದಾರೆ. ಹೀಗೆ ಹೋಗಿ ಹೆಸರುಘಟ್ಟ ಕೆರೆಗೆ ಹೋಗುತ್ತೆ ನೀರಿದು, ಮಳೆ ನೀರಿದು ಹೆಸರುಘಟ್ಟ ಕೆರೆಗೆ ಹೋಗುತ್ತೆ. ಆ ಕಡೆ ಎಲ್ಲ 40, 60, 30, 40, 50, 80 ಸೀಟ್ಗಳೆಲ್ಲ ವಿಂಗಡಿಸಿದ್ದಾರೆ. ಸುಮಾರು ಸುತ್ತಮುತ್ತ ಇಲ್ಲಿ ಒಂದು 5,000 ಸೀಟ್ ಬರುತ್ತೆ. ಇಲ್ಲಿ 5,000 ಸೀಟ್ ಬರುತ್ತೆ. ಹಾಗೆ ನಮ್ಮ ಚಾನಲ್ ನೋಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ಉತ್ತರ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.